ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಅಕ್ಟೋಬರ್ ತುಂಬಾ ಮಹತ್ವವನ್ನ ಒಳಗೊಂಡಿರುವಂತಹ ಮಾಸ. ಈ ಒಂದು 2024ರಲ್ಲೇ ಎಲ್ಲಾ ತಿಂಗಳುಗಳಿಗೆ ಕಂಪೇರ್ ಮಾಡಿದ್ರೆ ಈ ಅಕ್ಟೋಬರ್ ತಿಂಗಳು ತುಂಬಾ ಅಂದ್ರೆ ತುಂಬಾ ವಿಶೇಷ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಸಹ ತೀರಿಸಿಕೊಳ್ಳೋದಕ್ಕೆ ಇದು ಸಾಧ್ಯ ಆಗುವಂತಹ ತಿಂಗಳು. ನೋಡಿ, ತಿಂಗಳು ವಿಶೇಷತೆಯನ್ನ ಗಮನಿಸೋಣ. ಮಾಸ ವಿಶೇಷತೆಯನ್ನ ಗಮನಿಸಿ ಅದಾದ ನಂತರದಲ್ಲಿ ನಾವು ಈ ಗ್ರಹಗಳು ಯಾವ್ಯಾವ ತಾರೀಕಿನಲ್ಲಿ ಬದಲಾಗುತ್ತೆ ಅನ್ನೋದನ್ನು ನೋಡೋಣ. ಮಾಸ ವಿಶೇಷತೆ 2ನೇ ತಾರೀಕೆ ಮಾರ್ಲಮ್ಯ ಅಮಾವಾಸ್ಯೆ, ಮಹಾನವಮಿ ಅಮಾವಾಸ್ಯೆ. ಈ ಮಹಾನವಮಿ ಅಮಾವಾಸ್ಯೆ ಅನ್ನುವಂಥದ್ದು, ಅಥವಾ ಇನ್ನೊಂದು ಕರೀತಾರೆ ಮಾರ್ಲಮ್ಯ ಅಮಾವಾಸ್ಯೆ ಅಂತ ಕರೀತಾರೆ, ಪಿತೃಪಕ್ಷದ ಅಮಾವಾಸ್ಯೆ ಅಂತ ಕರೀತಾರೆ, ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ. ಈ ರೀತಿಯಾಗಿ ಹಲವು ಹೆಸರಿನಿಂದ ಕರೆಸಿಕೊಳ್ಳುವಂತಹ ಈ ಅಮಾವಾಸ್ಯೆ ಬಹಳ ಅಂದ್ರೆ ಬಹಳ ತೀಕ್ಷ್ಣವಾದದ್ದು. ನಿಮ್ಗೆ ಏನಾದ್ರೂ ಪಿತೃಶಾಪಗಳು, ಪಿತೃದೋಷಗಳು ಇದ್ರೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಅಕ್ಟೋಬರ್ 2ನೇ ತಾರೀಕಿನಂದು ಇರುವಂತದ್ದು. ಅದಾದ ನಂತರ 3ನೇ ತಾರೀಕಿನಿಂದ ದೇವಿ ಉಪಾಸಕರಿಗೆ ಬಹಳ ಪವಿತ್ರವಾಗಿರ್ತಕ್ಕಂತಹ ಪಕ್ಷವು ಶುರುವಾಗ್ತದೆ. ಅದೇ ನಮಗೆ ವಿಶೇಷವಾದಂತಹ ಶರನ್ನವರಾತ್ರಿ. ಶರನ್ನವರಾತ್ರಿಯು ಶುರುವಾಗುತ್ತೆ ಆ 9 ಮತ್ತು 1 ದಿವಸ 10. ವಿಶೇಷವಾದಂತಹ ಉತ್ಸವ, ಜಾತ್ರೆಗಳು, ಎಲ್ಲ ಕಡೆ ಅಮ್ಮನವರ ಆರಾಧನೆಯು ತುಂಬಾ ಚೆನ್ನಾಗಿ ಹೋಗ್ತಕ್ಕಂತಹದ್ದು. ಆ 3ನೇ ತಾರೀಕಿನಿಂದ ಹಿಡಿದು ನಮಗೆ 12ನೇ ತಾರೀಕಿನವರೆಗೂ ಸಹ 10 ದಿವಸಗಳು ಉತ್ಸವ. ತಮ್ಮೆಲ್ಲರಿಗೂ ಸಹ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಹ ತಿಳಿಸ್ತಾ ಇದ್ದೇವೆ. ಅಮ್ಮನವರು ತಮ್ಮೆಲ್ಲರಿಗೂ ಸಹ ಒಳಿತನ್ನ ಉಂಟು ಮಾಡಲಿ. ಜೀವನದಲ್ಲಿರುವಂತಹ ಎಲ್ಲ ತಾಪತ್ರಯಗಳು ಸಹ ನಿವಾರಣೆಯಾಗಿ ನಿಮ್ಮ ಬದುಕಿನಲ್ಲಿ ಹೊಸ ಏಳಿಗೆಯು ಶುರುವಾಗಲಿ ಅಂತ ನಾವು ಸಹ ನಿಮಗೆ ಆಶೀರ್ವಾದವನ್ನು ಮಾಡ್ತೇವೆ. ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಸಹ ನಾವು ಮಾಡ್ತೇವೆ. ಅದೇ ರೀತಿಯಾಗಿ ಇದೇ ತಿಂಗಳ ಕೊನೆಯ ದಿವಸ ನಮಗೆ ನರಕ ಚತುರ್ದಶಿ. ನೋಡಿ, ಒಂದೇ ತಿಂಗಳಲ್ಲಿ ನಮಗೆ ಅಕ್ಟೋಬರ್ನ ಒಂದೇ ತಿಂಗಳಲ್ಲಿ 3 ಹಬ್ಬಗಳು ಬರುವಂತಹದ್ದು, ಜೊತೆಗೆ ನಿಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತಹದ್ದು ಎಂತಹ ವಿಶೇಷವಾಗಿ ಬಂದಿದೆ. ಅದೇ ರೀತಿಯಾಗಿ ಅಷ್ಟೇ ವಿಶೇಷವಾಗಿ ನೀವು ಸಹ ಉಪಯೋಗಿಸಿಕೊಳ್ಳಿ. ಇನ್ನ 1ನೇ ತಾರೀಕು ನವೆಂಬರ್, ಅದು ಧನಲಕ್ಷ್ಮಿ ಪೂಜೆ ಆಗುತ್ತೆ. ಅದೆಲ್ಲ ನಾವು ಮುಂದಿನ ವಿಡಿಯೋಗಳನ್ನು ನಿಮ್ಗೆ ಅದನ್ನ ಹೇಳ್ಕೊಡ್ತಾ ಬರ್ತೇವೆ. ಇನ್ನು ಈ ಒಂದು ಮಾಸ ವಿಶೇಷತೆ ನಮಗೆ ಹಾಸನಾಂಬ ದೇವಸ್ಥಾನ ಇದೇ ಒಂದು ಅಕ್ಟೋಬರ್ನ 24ನೇ ತಾರೀಕಿನಂದು ಹಾಸನದ ಹಾಸನಾಂಬೆಯ ದರ್ಶನವು ಶುರುವಾಗುವಂತಹದ್ದು. ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆಗೆದು ಕೆಲ ದಿನಗಳು ಮಾತ್ರವೇ ದರ್ಶನಕ್ಕೆ ವ್ಯವಸ್ಥೆ ಇದ್ದು, ಅದಾದ ನಂತರದಲ್ಲಿ ಪುನಃ ಇನ್ನೊಂದು ವರ್ಷದವರೆಗೂ ಸಹ ನಿಮಗೆ ದರ್ಶನದ ಭಾಗ್ಯ ಸಿಗೋದಿಲ್ಲ. ಬ್ರಾಹ್ಮಿ, ವೈಷ್ಣವಿ, ಮಹೇಶ್ವರಿ ರೂಪಕದಲ್ಲಿರುವಂತಹ ಆ ಹಾಸನದ ಅಧಿದೇವತೆ ಹಾಸನಾಂಬ ದೇವಸ್ಥಾನ ಬಾಗಿಲು ಸಹ ಇದೇ ತಿಂಗಳು ತೆರೆಯುವಂಥದ್ದು. ಇದಿಷ್ಟು ಮಾಸ ವಿಶೇಷತೆಗಳಾಗುತ್ತೆ. ಇನ್ನು ಈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ. 10ನೇ ತಾರೀಕು 10ನೇ ತಿಂಗಳು 2024ಕ್ಕೆ ತುಲಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇನ್ನು 12ನೇ ತಾರೀಕು 10ನೇ ತಿಂಗಳು 2024ಕ್ಕೆ ವೃಶ್ಚಿಕ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. ಇನ್ನು 17ನೇ ತಾರೀಕು 10ನೇ ತಿಂಗಳು 2024ಕ್ಕೆ ತುಲಾ ರಾಶಿಗೆ ರವಿ ಪ್ರವೇಶ ಮಾಡ್ತಾನೆ. ಇನ್ನು 20ನೇ ತಾರೀಕು 10ನೇ ತಿಂಗಳು 2024ಕ್ಕೆ ಕಡಗ ರಾಶಿಗೆ ಕುಜ ಪ್ರವೇಶ ಮಾಡ್ತಾನೆ. ಇನ್ನು 29ನೇ ತಾರೀಕು 10ನೇ ತಿಂಗಳು 2024ಕ್ಕೆ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಈ ಗ್ರಹ ಸ್ಥಿತಿಗಳಿಂದಾಗಿ
ಈ ಒಂದು ಪರಿಸ್ಥಿತಿಗಳು ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನು ಸೂಚನೆ ಮಾಡ್ತಾ ಇದೆ ಅನ್ನೋದನ್ನ ಈಗ ಗಮನಿಸೋಣ. ಧನಸ್ಸು ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವ ರೀತಿಯಾದಂತಹ ಒಂದು ಮಾಸ ಭವಿಷ್ಯವನ್ನ ನಿರ್ಣಯ ಮಾಡಬಹುದು ಅನ್ನೋದನ್ನ ಗಮನಿಸೋಣ. ಇನ್ನು ಅಕ್ಟೋಬರ್ನ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಬಹಳ ಲಾಭದಾಯಕವಾದಂತಹ ವಿಚಾರಗಳು ಜಾಸ್ತಿ ಇದ್ದಾವೆ, ಅನುಕೂಲತೆಗಳು ಜಾಸ್ತಿ ಇದ್ದಾವೆ. ನಿಮ್ಮ ಜೀವನದಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ನೀವು ಇನ್ನೊಬ್ಬರಿಗೆ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಅವಕಾಶವನ್ನು ಸಹ ಮಾಡಿಕೊಳ್ತೀರಿ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾದರೂ ನೀವು ತೊಡಗಿಸಿಕೊಂಡಿದ್ರೆ ಅದರಲ್ಲಿ ಅತ್ಯಂತ ಯಶಸ್ಸನ್ನು ನೀವು ಪಡ್ಕೊಳ್ತೀರಿ. ವಿದ್ಯಾರ್ಥಿಗಳಿಗೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಗತಿಯನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಅಕ್ಟೋಬರ್ನ ತಿಂಗಳಲ್ಲಿ ಎಲ್ಲಾ ವಿಧದಲ್ಲೂ ಸಹ ಅನುಕೂಲತೆಗಳನ್ನ ನೀವು ಸಾಧನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಯಾವ ರೀತಿಯಾದಂತಹ ಅನುಕೂಲತೆಗಳು ಬೇಕು ಅಂತ ನೀವು ಯೋಚನೆಯನ್ನು ಮಾಡ್ತೀರೋ ಅಂತಹದ್ದೇ ರೀತಿಯಾದ ಬದುಕನ್ನು ನೀವು ಪಡ್ಕೊಳ್ಳೋದಕ್ಕೂ ಈ ಒಂದು ತಿಂಗಳು ನಿಮಗೆ ಸಹಾಯಕವಾಗಿ ನಿಂತ್ಕೊಳ್ಳುತ್ತೆ. ಉನ್ನತವಾದಂತಹ ವ್ಯಾಸಂಗವನ್ನ ಮಾಡ್ಕೋಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬಾನೇ ಚೆನ್ನಾಗಿದೆ. ಆದಾಯ ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನದಾಗಿ ಬರುತ್ತೆ. ಖರ್ಚುಗಳು ಕಡಿಮೆ ಆಗ್ತವೆ. ನಿಮಗೆ ಈ ಒಂದು ತಿಂಗಳಲ್ಲಿ ಖರ್ಚುಗಳು ಅಷ್ಟೊಂದು ನಿಮಗೆ ಹಿಂಸೆ ಕೊಡಲ್ಲ. ಸಾಲಗಳಿಂದ ವಾಪಸ್ಸು ಮುಕ್ತರಾಗ್ತೀರಿ, ವಾಪಸ್ ಮಾಡ್ತೀರಿ. ಅದರಿಂದ ಮನಸ್ಸಿಗೊಂದಿಷ್ಟು ನೆಮ್ಮದಿ. ದೂರ ಪ್ರಯಾಣಗಳಿಂದ ನೀವು ಬಹಳ ಅನುಕೂಲತೆಗಳು ಉಂಟಾಗುತ್ತೆ. ನೂತನ ವಾಹನಗಳನ್ನ ಖರೀದಿ ಮಾಡ್ತೀರಿ. ಒಳ್ಳೆ ರೀತಿಯಾದಂತಹ ಆದಾಯ ನಿಮ್ಮ ಬದುಕಿನಲ್ಲಿ ಬರುತ್ತೆ. ಈ ವಾಹನದ ಬಿಡಿಭಾಗಗಳ ಮಾರಾಟಗಾರರಿಗೆ, ಈ ಸೆಕೆಂಡ್ಸ್ ವಾಹನಗಳ ಮಾರಾಟಗಾರರಿಗೆ, ಟ್ಯುಟೋರಿಯಲ್ ಸೆಂಟರ್ಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಹೋಟೆಲ್ ಇಂಡಸ್ಟ್ರಿಯನ್ನ ನಡೆಸ್ತಾ ಇರುವಂತವ್ರಿಗೆ, ಫುಡ್ ಡಿಸ್ಟ್ರಿಬ್ಯೂಷನ್ ಆಫೀಸ್ಗಳನ್ನ ಡಿಸ್ಟ್ರಿಬ್ಯೂಷನ್ ಅನ್ನ ನಡೆಸ್ತಾ ಇರುವಂತವ್ರಿಗೆ, ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರಿಗೆ ಈ ಒಂದು ತಿಂಗಳಲ್ಲಿ ಅತ್ಯಂತ ಲಾಭದಾಯಕವಾಗಿದೆ. ಜೊತೆಗೆ ಧನಸ್ಸು ರಾಶಿಯ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ಒಂದ್ ರೀತಿ ಈ ತಿಂಗಳು ಜಾಕ್ಪಾಟ್ ಅಂತಾನೆ ಹೇಳ್ಬೋದು. ಯಾವ ಕೆಲಸ ಬೇಕೋ ಆ ಕೆಲಸ ನೀವು ಮಾಡ್ಕೊಳ್ಳಿ, ನಿಮಗೆ ತುಂಬಾ ದೊಡ್ಡ ಮಟ್ಟದ ಲಾಭಗಳು ನಿಮಗೆ ನಡೆಯುತ್ತೆ. ಹಾಗಂತ ಹೇಳಿ ಇನ್ನೊಬ್ಬರು ಕೆಡಕು ಮಾಡುವಂತಹ ಕೆಲಸಗಳನ್ನು ಮಾಡಕ್ ಹೋಗಬೇಡಿ. ಏನಿದ್ರು ದೇವತಾ ಕಾರ್ಯಗಳು ಅನ್ನೋ ರೀತಿನಲ್ಲಿ ನನಗೂ ಒಳ್ಳೇದಾಗ್ಬೇಕು, ಇನ್ನೊಬ್ರಿಗೂ ಒಳ್ಳೇದಾಗ್ಬೇಕು. ಯಾರಿಗೂ ಕೆಡಕು ಮಾತ್ರ ಆಗೋದು ಬೇಡ. ದೇವತಾ ಕಾರ್ಯಗಳು ಅನ್ನೋ ರೀತಿನಲ್ಲಿ ಅಂದ್ರೆ ನನಗೂ ಒಳ್ಳೇದಾಗ್ಲಿ, ಇನ್ನೊಬ್ರಿಗೂ ಒಳ್ಳೇದಾಗ್ಲಿ ಅನ್ನೋ ರೀತಿನಲ್ಲಿ ಇರಬೇಕು. ಬೇರೆಯವ್ರಿಗೇನೋ ಕೆಡಕು ಮಾಡಬೇಕು ಅನ್ನೋ ಉದ್ದೇಶದಿಂದ ನಿಮ್ಮ ಒಳ್ಳೆ ಸಮಯವನ್ನ ಯಾರು ಉಪಯೋಗಿಸ್ಕೊಳಕ್ ಹೋಗೋದು ಬೇಡ. ಕೇವಲ ಧನಸ್ಸು ರಾಶಿ ಅಂತಾನೆ ಅಲ್ಲ, ಯಾವುದೇ ರಾಶಿಯವರಾಗ್ಲಿ ಇನ್ನೊಬ್ಬರಿಗೆ ಏನೋ ಕೆಡಕು ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಬೇಡ. ಇವತ್ತು ಅವರು ನಮಗೆ ಏನೋ ತೊಂದರೆ ಕೊಟ್ಟಿದ್ದಾರೆ ಅಂದ್ರೆ ಕಾಲ ಅವರಿಗೆ ತೊಂದರೆ ಕೊಡುತ್ತೆ. ನಮ್ಮ ಮನಸ್ಸು ಅದನ್ನು ಬಯಸೋದು ಬೇಡ. ಅದು ಕಾಲ, ದೈವ, ದೇವರು, ದೇವತೆ ಯಾರಾದ್ರೂ ಒಬ್ಬರು ನಿರ್ಣಯ ಮಾಡೇ ಮಾಡುತ್ತೆ. ವಿಧಿ ಅನ್ನೋದರ ಮುಂದೆ ಯಾರೇನೂ ಅಲ್ಲ. ಹಾಗಾಗಿ ಅದು ನಿರ್ಣಯ ಮಾಡುತ್ತೆ. ಅದರಿಂದ ಏನೋ ಒಂದು ಪಾಠವನ್ನ ಕಲ್ತಿರ್ತೀವಿ. ಅದರಿಂದ ಏನೋ ಒಂದು ನಮ್ಗೆ ಒಳ್ಳೇದು ಕೆಡಕೋ, ಒಳ್ಳೆಯದು ಒಂದು ಅನುಭವ, ಕೆಟ್ಟದ್ದು ಒಂದು ಅನುಭವ, ಅನುಭವದ ಜೊತೆಗೆ ಒಂದು ಪಾಠ ಎಲ್ಲವೂ ಸಹ ಆಗಿರುತ್ತೆ. ಹಾಗಾಗಿ ಯೋಚನೆ ಮಾಡಕ್ ಹೋಗ್ಬೇಡಿ. ಅದರಲ್ಲೂ ಈ ಐಷಾರಾಮಿ ವಸ್ತುಗಳ ಮಾರಾಟಗಾರರಿಗೆ ಅಂದ್ರೆ ಈ ದೊಡ್ಡ ದೊಡ್ಡ ಈ ಉಪಕರಣಗಳ ಮಾರಾಟಗಾರರಿಗಿರ್ಬಹುದು, ಆಭರಣಗಳ ಮಾರಾಟಗಾರರಿಗೆ, ಗೃಹೋಪಯೋಗಿ ವಸ್ತುಗಳ ಮಾರಾಟಗಾರರಿಗೆ ಈ ತಿಂಗಳು ತುಂಬಾನೇ ಚೆನ್ನಾಗಿ ಇರುವಂತಹದ್ದು. ಪೀಠೋಪಕರಣಗಳ ಮಾರಾಟಗಾರರಿಗೆ, ಅದ್ರ ಸಣ್ಣ ಪುಟ್ಟದಲ್ಲ, ತುಂಬಾ ಐಷಾರಾಮಿಯಾಗಿರ್ತಕ್ಕಂಥ ಪೀಠೋಪಕರಣಗಳ ಮಾರಾಟಗಾರರಿಗೆ ಅತ್ಯಂತ ಹೆಚ್ಚಿನ ಲಾಭಗಳು ಬರುತ್ತವೆ. ವೈದ್ಯರಿಗೆ, ಅದೇ ರೀತಿಯಾಗಿ ವಕೀಲರಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಆದಾಯ ಹೆಚ್ಚಿಗೆ ವೃದ್ಧಿಯಾಗುತ್ತೆ. ಕ್ರೀಡಾಪಟುಗಳಿಗೆ ಹೊಸ ಹೊಸ ಅವಕಾಶಗಳು ಬಂದು ಸೇರ್ತಕ್ಕಂಥದ್ದು. ಸಾಹಿತಿಗಳಿಗೆ ನಿಮ್ಮ ಲೇಖನವನ್ನಾಗಲಿ ಬರಹವನ್ನಾಗಲಿ ಗುರುತಿಸಿ ಗೌರವಿಸ್ತಕ್ಕಂತಹ ಕೆಲಸವಾಗುತ್ತೆ. ಅತ್ಯುತ್ತಮವಾಗಿರ್ತಕ್ಕಂತಹ ಮಾಸವನ್ನ ಧನಸ್ಸು ರಾಶಿಯವರು ಈ ತಿಂಗಳು ನೋಡ್ತೀರಿ, ಅಕ್ಟೋಬರ್ನ ತಿಂಗಳು. ಆದ್ರೆ ಒಂದೆರಡು ವಿಚಾರಗಳನ್ನ ಗಮನ ಕೊಡ್ಲೇಬೇಕು. ಯಾವ ವಿಚಾರಗಳು? ಈ ವಿಚಾರವನ್ನು ಮಾತ್ರ ನೀವು ಮೈ ಮರಿಬಾರದು, ಅದರಿಂದ ತೊಂದರೆನೇ ಆಗುತ್ತವೆ. ಏನಪ್ಪಾ ಅಂತಂದ್ರೆ ಆರೋಗ್ಯ ಆರೋಗ್ಯ ಆರೋಗ್ಯ.
ಆರೋಗ್ಯವನ್ನೊಂದು ನೀವು ಈ ತಿಂಗಳು ನೀವು ಕಾಪಾಡಿಕೊಂಡ್ರೆ ಮಿಕ್ಕಿದ್ದೆಲ್ಲವೂ ಸಹ ಬಹಳ ಸೌಖ್ಯವಾಗೇ ಇದೆ. ಧನುಸ್ಸು ರಾಶಿಯವರಿಗೆ ಆರೋಗ್ಯ ಒಂದು ಕೈ ಕೊಡುತ್ತೆ. ಅದು ನಿಮ್ಮ ಅಜಾಗರೂಕತೆಯಿಂದ ಆಗತ್ತೆ ಹೊರತು ಜಾಗರೂಕರಾಗಿದ್ರೆ ಏನು ಆಗಲ್ಲ. ನಿಮ್ಮ ಅಜಾಗರೂಕತೆಯಿಂದ ಅನಾರೋಗ್ಯಗಳನ್ನ ತಂದಿಟ್ಟುಕೊಳ್ಳುವ ಸಾಧ್ಯತೆಗಳನ್ನ ಈ ಒಂದು ತಿಂಗಳು ತೋರಿಸ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ದೇಹಕ್ಕೆ ಅಧಿಕ ಉಷ್ಣತೆಗಳು ಜಾಸ್ತಿಯಾಗಿ ಈ ಉಷ್ಣ ಬಾಧೆಗಳು ಜಾಸ್ತಿ ಆಗುವಂತಹದ್ದು, ಮಲಬದ್ಧತೆ, ಉರಿಮೂತ್ರದ ತೊಂದರೆಗಳು, ಹೃದ್ರೋಗಿಗಳಿದ್ರೆ ನಿಮ್ಮ ಅಜಾಗರೂಕತೆಯಿಂದ ತೊಂದರೆಗಳು ಉಂಟಾಗ್ತದೆ. ಏನೇ ಆಗಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಮನುಷ್ಯನಿಗೆ ಅಹಂಕಾರ ಆರೋಗ್ಯ ಇನ್ಯಾವುದೂ ಅಲ್ಲ. ಅವನ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಅಹಂಕಾರ ಅವನಿಗೆ ಇರುತ್ತೆ. ಅದನ್ನ ನಾವು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು? ದೇವ್ರ ಹತ್ರ ನಿಂತ್ಕೊಂಡು ದೇವರೇ ನನಗೆ ಆರೋಗ್ಯ ಚೆನ್ನಾಗಿ ಕೊಡು ಅಂತ ಕೇಳಬೇಕು. ಯಾಕೆ? ನನ್ನ ಸೌಖ್ಯ ನನ್ನ ಸುಖಕ್ಕೆ ಮಾತ್ರವಲ್ಲ. ದೇಹ ಚೆನ್ನಾಗಿದ್ರೆ, ಮನಸ್ಸು ಚೆನ್ನಾಗಿದ್ದರೆ ನಾವು ಒಳ್ಳೆ ಆಲೋಚನೆಗಳನ್ನು ಮಾಡೋದಕ್ಕೆ ಸಾಧ್ಯ. ಜೊತೆಗೆ ನಿಮ್ಮ ಅತಿಯಾದ ಕೋಪದಿಂದ ಈ ತಿಂಗಳು ಒಂದಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಹುಷಾರ್. ಯಾವುದೇ ಕಾರಣಕ್ಕೂ ಸಹ ಅನಾವಶ್ಯಕವಾಗಿ ಈ ಚರ್ಚೆ ಮಾಡುವುದು, ಇನ್ನೊಬ್ಬರ ವಿಚಾರಗಳನ್ನ ಮಾತಾಡುವಂಥದ್ದು ಮಾಡಕ್ ಹೋಗ್ಬೇಡಿ. ಅನುಕೂಲತೆ ಉಂಟಾಗ್ಲಿ. ಈ 2 ವಿಚಾರ ಮಾತ್ರ ನಿಮ್ಗೆ ಈ ತಿಂಗಳು ಸಮಸ್ಯೆ. ಅದು ಬಿಟ್ರೆ ಎಲ್ಲವೂ ಶುಭದಾಯಕವಾಗಿದೆ. ಆದಾಯ ತುಂಬಾ ಚೆನ್ನಾಗಿ ಇರುತ್ತೆ. ಈ ಯೋಚನೆ ಬೇಡ. ಈ ಒಂದು ಶುಭ ದಿನಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ 7ನೇ ತಾರೀಕು, 15ನೇ ತಾರೀಕು, 21ನೇ ತಾರೀಕು, 25ನೇ ತಾರೀಕು, 26ನೇ ತಾರೀಕು, 29ನೇ ತಾರೀಕು, 31ನೇ ತಾರೀಕು ಬಹಳ ಅನುಕೂಲತೆಗಳು ಇರತಕ್ಕಂಥ ದಿವಸಗಳು. ಈ ಒಂದು ದಿನಾಂಕಗಳಲ್ಲಿ ನೀವು ಹೊಸ ಕೆಲಸಗಳನ್ನ ಮಾಡ್ಕೊಳ್ಳೋದಾಗ್ಲಿ, ಅಥವಾ ಜಾಬ್ ಚೇಂಜ್ ಮಾಡ್ಕೊಳ್ಳೋದಕ್ಕಾಗ್ಲಿ, ಅಥವಾ ಏನಾದ್ರೂ ಹೊಸದಾದಂತಹ ನಿಮ್ಮ ಒಂದು ಬದುಕಿನಲ್ಲಿ ಏನಾದ್ರೂ ಹೊಸತನವನ್ನ ತಂದುಕೊಳ್ಬೇಕು ಅಂದ್ರು ಈ ದಿನಾಂಕಗಳಲ್ಲಿ ಮಾಡಿ ಉಪಯೋಗಿಸಿಕೊಳ್ಳಿ. ಶುಭವಾಗಲಿ. ತಮ್ಮೆಲ್ಲರಿಗೂ ಸಹ ಅನುಕೂಲವಾಗಲಿ. ಅದರ ಜೊತೆಗೆ ಇದೇ ಮಾರ್ಗನಿ ಅಮಾವಾಸ್ಯೆ ಎಂದು ಏನು ಮಹಾಲಯ ಅಮಾವಾಸ್ಯೆದಾದ ನಂತರ ಬರ್ತಕ್ಕಂತಹ ದಸರಾ ಹಬ್ಬದಂದು ಮಾಡುವಂತಹ ವಿಶೇಷವಾದಂತಹ ಮೂಲಿಕಾ ತಾಯಿತ, ಸರ್ವಕಾರ್ಯ ಸಿದ್ಧಿ ಮೂಲಿಕಾ ತಾಯಿತ. ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲ, ಮನಸ್ಸಿಗೆ ಹಿಂಸೆ ಆಗ್ತಾ ಇದೆ, ತುಂಬಾ ದೃಷ್ಟಿ ದೋಷಗಳಿಗೆ ಒಳಗಾಗ್ತಾ ಇದ್ದೀನಿ, ಯಾವುದೇ ರೀತಿಯಲ್ಲೂ ಅನುಕೂಲತೆಗಳು ನನಗೆ ಆಗ್ತಾ ಇಲ್ಲ, ಜೀವನದಲ್ಲಿ ಬಹಳ ಕಷ್ಟದನ್ನ ಪಡ್ತಾ ಇದ್ದೀನಿ, ಹಿಂಸೆಯನ್ನ ಪಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಕ್ಕಂಥವರಿಗೆ ಏನು ಸಹ ಆಗಬಾರದು. ನಿಮ್ಮೆಲ್ಲರಿಗೂ ಸೌಖ್ಯ ಉಂಟಾಗಬೇಕು ಅಂತ ಹೇಳಿ ಆ ಮೂಲಿಕಾ ತಾಯಿತವನ್ನು ಸಿದ್ಧ ಮಾಡ್ತಾ ಇದ್ದೇವೆ. ಅದನ್ನ ನೀವು ಬಲಗಡೆ ತೋಳಿನಲ್ಲಾಗ್ಲಿ ಅಥವಾ ಸೊಂಟದಲ್ಲಾಗ್ಲಿ ಬೆಳ್ಳಿ ಅಥವಾ ಹಿತ್ತಾಳೆ ತಾಯಿತವನ್ನ ನೀವು ಧರಿಸ್ಕೊಳ್ಳೋದ್ರಿಂದ ಬಹಳ ಅನುಕೂಲತೆಗಳು ಉಂಟಾಗುತ್ತೆ. ಆ ತಾಯಿತದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ಇಲ್ಲೇ ಇರುವಂತಹ ಫೋನ್ ನಂಬರ್ ಫೋನ್ ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಿಮಗೆ ಕೊಡ್ತಾರೆ. ತಮ್ಮೆಲ್ಲರಿಗೂ ಸಹ ಶುಭ ಉಂಟಾಗ್ಲಿ, ಒಳ್ಳೇದಾಗ್ಲಿ. ಈ ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ಏನು ಮಾಡ್ಕೊಳ್ಬೇಕು ಅಂತಂದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಗಿಡಗಳನ್ನ ಉಳಿಸೋಣ, ಮರಗಳನ್ನ ಬೆಳೆಸೋಣ, ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡೋಣ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ಆಸರೆಯಾಗುತ್ತೆ. ನೀವು ಕೊಡುವಂತಹ ಒಂದು ಹನಿ ನೀರು ಅವುಗಳ ಪ್ರಾಣವನ್ನ ಉಳಿಸುತ್ತೆ. ಅದರಿಂದ ಅವುಗಳೂ ಸಹ ಉಳಿಯುತ್ತವೆ, ನೀವು ಸಹ ಒಳ್ಳೆಯ ದಾರಿನಲ್ಲಿ ನಡ್ಕೊಂಡು ಹೋಗೋದಕ್ಕೆ ಸಹಾಯಕವಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ದೇವರು ಮೆಚ್ಚಿಕೊಳ್ತಾರೆ. ದೇವರೇ ನಮ್ಮನ್ನು ಮೆಚ್ಚಿಕೊಂಡ ಮೇಲೆ ಜಾತಕ, ಜ್ಯೋತಿಷ್ಯ, ಭವಿಷ್ಯ ಯಾವುದರ ಅವಶ್ಯಕತೆಯೂ ಇಲ್ಲ. ಹಾಗಾಗಿ ಪ್ರತಿ ವಿಡಿಯೋದಲ್ಲೂ ನಾವು ಹೇಳ್ತಾನೆ ಮಾಡಿ ಪ್ರಕೃತಿಯನ್ನು ಉಳಿಸೋಣ, ಸಾಮಾಜಿಕ ಕೆಲಸವನ್ನು ಮಾಡೋಣ. ದೇವರನ್ನ ನಾವು ಮೆಚ್ಚಿಸೋದಕ್ಕಿಂತ ದೇವರು ನಮ್ಮನ್ನ ಮೆಚ್ಚಿಕೊಳ್ಳೋ ಹಾಗೆ ನಮ್ಮ ಬದುಕಿನ ಕ್ರಿಯಾ ಕರ್ಮಗಳಿರಬೇಕು. ಎಲ್ಲರಿಗೂ ಸಹ ಶುಭವಾಗಲಿ, ಒಳ್ಳೆಯದಾಗಲಿ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಅಂತ ಬಂದಾಗ ಆಂಜನೇಯ ದಂಡಕಂ ಸ್ತೋತ್ರದ ಪಠಣವನ್ನ ಮಾಡಿ ಈ ಒಂದು ತಿಂಗಳು ಪೂರ್ತಿ ಪ್ರತಿನಿತ್ಯ ಸಂಜೆಯ ಕಾಲದಲ್ಲಿ 6ರಿಂದ 6:30 ಈ ಸಮಯದಲ್ಲಿ ಆಂಜನೇಯ ದಂಡಕಂ ಸ್ತೋತ್ರದ ಪಠಣವನ್ನು ಮಾಡಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಈ ಒಂದು ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅನ್ನೋದನ್ನ
ತಿಳ್ಕೊಂಡಿದ್ದಾಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.